ಮಹಿಳೆ ಸಂಸಾರದ ಕಣ್ಣು. ಅವಳು ಶಾಂತಿ, ಸಹನೆ, ಸಂಸ್ಕೃತಿಯ ಪ್ರತಿರೂಪ. ಪ್ರತಿಯೊಬ್ಬರಿಗೂ ತಾಯಿಯೇ ಮೊದಲ ಗುರು. ಆದರ್ಶ ತಾಯಿ 100 ಶಿಕ್ಷಕರಿಗೆ ಸಮಾನ. ನಾವು ಅವಳನ್ನು ಪೂಜ್ಯಳೆಂದು ಹೇಳುತ್ತೇವೆ, ಆದರೆ ವಾಸ್ತವದಲ್ಲಿ ಸಮಾಜ ಅವಳಿಗೆ ಸಮಾನ ಹಕ್ಕು ಕೊಡಲು ಇನ್ನೂ ಹೋರಾಟ ಮಾಡುತ್ತಿದೆ. ಇಂದು ಮಹಿಳೆ ಶಿಕ್ಷಣದಿಂದ ಬಾಹ್ಯಾಕಾಶದವರೆಗೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾಳೆ. ಜೀಜಾಬಾಯಿ ಶಿವಾಜಿಯನ್ನು ರೂಪಿಸಿದರು. ಕಿತ್ತೂರು ರಾಣಿ ಚೆನ್ನಮ್ಮ ದೇಶಕ್ಕಾಗಿ ಹೋರಾಡಿದರು. ಅಕ್ಕಮ್ಮ ದೇವಿ ಆತ್ಮಜ್ಞಾನ ಸಾರಿದರು. ಕಲ್ಪನಾ ಚಾವ್ಲಾ ಮತ್ತು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶವನ್ನು ಮುಟ್ಟಿದರು. ಶಕುಂತಲಾ ದೇವಿ ಗಣಿತ ಪ್ರತಿಭೆಯಿಂದ ಜಗತ್ತನ್ನು ಚಕಿತಗೊಳಿಸಿದರು. ಸಾಲು ಮರದ ತಿಮ್ಮಕ್ಕ ಪ್ರಕೃತಿ ಸಂರಕ್ಷಣೆ ಸಂದೇಶ ನೀಡಿದರು. ಆದರೆ ಇಂದಿಗೂ ಲೈಂಗಿಕ ಕಿರುಕುಳ, ವರದಕ್ಷಿಣೆ, ಕೌಟುಂಬಿಕ ದೌರ್ಜನ್ಯ ಮತ್ತು ಹೆಣ್ಣು ಭ್ರೂಣ ಹತ್ಯೆ ನಮ್ಮ ಸಮಾಜದ ಕಳಂಕಗಳೇ. ಮಹಿಳಾ ಸಬಲೀಕರಣ ಒಂದು ದಿನದ ಆಚರಣೆ ಅಲ್ಲ. ಅವಳಿಗೆ ಗೌರವ, ಸುರಕ್ಷತೆ, ಸಮಾನತೆ ಮತ್ತು ಶಿಕ್ಷಣ ದೊರಕಿದಾಗ, ಗಂಡು ಹೆಣ್ಣು ಸಮಾನ ಎಂಬ ಅರಿವು ಮೂಡಿದಾಗಲೇ ನಿಜವಾದ ಅಭಿವೃದ್ಧಿ ಸಾಧ್ಯ. ಅದೆಷ್ಟೇ ಕಷ್ಟವಿದ್ದರೂ ತನ್ನ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗಾಗಿ ಸ್ವಾರ್ಥವಿಲ್ಲದ ದುಡಿಯುವ ಮಹಿಳೆಗೆ, ತನ್ನ ಕಷ್ಟವನ್ನು ಯಾರಿಗೂ ಹೇಳದೆ ಮೌನವಾಗಿ ಹೊರುವ ಮಹಿಳೆಗೆ ಮಹಿಳೆ ದಿನದ ಶುಭಾಶಯಗಳು.